ಅಧಿವೇಶನದ ಮೊದಲ ದಿನವೇ ಎಂಎಲ್ಸಿ ಯತೀಂದ್ರ ಕೈಪಾಳ್ಯದಲ್ಲಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ತಂದೆ ಸಿದ್ದರಾಮಯ್ಯ ಪೂರ್ಣ ಅವಧಿಯವರೆಗೆ ಮುಖ್ಯಮಂತ್ರಿಯಾಗಿರ್ತಾರೆ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ನ್ಯೂಸ್ 18 ಜೊತೆ ಮಾತನಾಡಿದ ಅವರು, ಮುಡಾ ಕೇಸ್ನಲ್ಲಿ ರಾಜೀನಾಮೆ ಅಂದ್ರು, ಲೋಕಸಭೆ ಬಳಿಕ ರಾಜೀನಾಮೆ ಅಂದ್ರು, ಸಿಎಂ ರಾಜೀನಾಮೆ ಕೊಡ್ತಾರೆ ಅಂತ ಬಿಜೆಪಿಯವರು ಕನಸು ಕಾಣ್ತಾ ಇರಲಿ ಅಂತ ವಾಗ್ದಾಳಿ ನಡೆಸಿದ್ರು. ವೈಯಕ್ತಿಕವಾಗಿ ಮುಖ್ಯಮಂತ್ರಿಗಳು ಇನ್ನು 5 ವರ್ಷ ತಮ್ಮ ಸಂಪೂರ್ಣ ಅಧಿಕಾರಾವಧಿಯನ್ನ ಪೂರ್ಣ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಯಾಕೆಂತಂದ್ರೆ ಮುಖ್ಯಮಂತ್ರಿಗಳು ಸರ್ಕಾರ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿದ್ದಾರೆ. ನಮ್ಮ ಸರ್ಕಾರದಲ್ಲಿ ಯಾವುದೇ ತಪ್ಪುಗಳಾಗಿಲ್ಲ. ಜನರು ಕೂಡ ನಮ್ಮ ಆಡಳಿತದ ಬಗ್ಗೆ ಖುಷಿಯಾಗಿದ್ದಾರೆ. ಸೊ ಹಾಗಾಗಿ ಬದಲಾವಣೆ ಅಗತ್ಯ ಇಲ್ಲ ಅನ್ನೋದು ನನ್ನ ಭಾವನೆ. ಬೇರೆ ವಿಷಯಗಳು ಕೂಡ ಚರ್ಚೆ ಆಯಿತು. ಅದ್ರ ಭಾಗವಾಗಿ ಇದು ಒಂದು ವಿಷಯ ಚರ್ಚೆ ಆಯಿತು. ಚರ್ಚೆ ಆದಾಗ ಅದ್ರ ಬಗ್ಗೆ ಈಗಲೇ ಮಾತನಾಡೋದು ಬೇಡ ಅಂತ ಹೇಳಿ ಅವ್ರು ಮುಂದಕ್ಕೆ ಹಾಕಿದ್ದಾರೆ. ಅದನ್ನೇ ಅವ್ರು ಹೇಳಿದ್ದಾರೆ. ಬೆಳಗಾವಿ ಅಧಿವೇಶನದ ಮಧ್ಯೆಯೇ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಿರುವ ಹೇಳಿಕೆ ರಾಜಕೀಯವಾಗಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಕೂಡ ಬೆಳಗಾವಿಯಲ್ಲಿ ಮಾತನಾಡಿದ್ರು. ಪವರ್ ಶೇರಿಂಗ್ ಏನಿದ್ರೂ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ದಾರೆ. ಯಾಕೆಂತಂದ್ರೆ ಅವರು ಡಿಸಿಎಂ ಅವ್ರು ಕೇಳಿದ್ರು, ತಾವು ಆಕಾಂಕ್ಷಿಗಳು ಇರ್ತಾರೆ. ಸಿದ್ದರಾಮಯ್ಯ ಪೂರ್ಣ ಅವಧಿವರೆಗೆ ಮುಖ್ಯಮಂತ್ರಿ ಎಂಬ ಯತೀಂದ್ರ ಹೇಳಿಕೆ ಕುರಿತು ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯೆ ನೀಡಿದ್ದಾರೆ. ನಮಗೆ ಮಾತನಾಡಬೇಡಿ ಅಂತ ಹೈಕಮಾಂಡ್ ಹೇಳಿದ್ದಾರೆ, ನಾವು ಮಾತನಾಡಲ್ಲ ಅಂತ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ರಾಜಕಾರಣದಲ್ಲಿ ಏನೆಲ್ಲ ಆಗಬಹುದು, ಇದು ನಿಂತ ನೀರಲ್ಲ ಅಂತ ರಾಜಣ್ಣ ಹೇಳಿದ್ದಾರೆ. ಇದೇ ವಿಚಾರವಾಗಿ ಟಿಬಿ ಜಯಚಂದ್ರ, ಸಚಿವ ಶಿವಾನಂದ ಪಾಟೀಲ್, ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ರಿಯಾಕ್ಟ್ ಮಾಡಿದ್ರು. ಈಗ ಸಂಚಲನ ಏನು ಸೃಷ್ಟಿ ಆಗೋದು ಗೊತ್ತಿಲ್ಲ. ವಿ ಹ್ಯಾವ್ ಬಿನ್ ಟೋಲ್ಡ್ ವೆರಿ ಕ್ಯಾಟಗರಿಕಲಿ ಬೈ ಹೈಕಮಾಂಡ್ ನಾವು ಇದರ ಬಗ್ಗೆ ಮಾತನಾಡಬಾರ್ದು. ನಾನಂತೂ ಮಾತಾಡಕ್ಕೆ ಹೋಗಲ್ಲ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಬ್ಬರೊಬ್ಬರು ಮನೆಗೆ ಹೋಗಿ ಪರಸ್ಪರವಾಗಿ ಏನು ಏರಿತ್ತು ಅದನ್ನ ಕ್ಲಿಯರ್ ಮಾಡಿ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಕೇಳಿದ್ರೆ ಐ ಡೋಂಟ್ ಥಿಂಕ್ ಸಾಲ್ ಬಿ ಬಟ್ ಆನ್ಸರ್. ನೀವು ಅವ್ರನ್ನ ಕೇಳಿ. ಸಿದ್ದರಾಮಯ್ಯನವರು ಹೈಕಮಾಂಡ್ ಅವರಿಗೆ ಎದುರಿಸ್ತಕ್ಕಂಥದ್ದಾಗಲಿ, ಹೈಕಮಾಂಡ್ ಅವರು ಸಿದ್ದರಾಮಯ್ಯನವರಿಗೆ ಕೈ ಬಿಡುವಂಥದ್ದಾಗಲಿ ಏನು ನಡೆಯೋದಿಲ್ಲ ಅಂತಕ್ಕಂಥದ್ದನ್ನು ಇಟ್ಕೊಳ್ಳಿ. 2013 ಇದೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಧ್ಯಕ್ಷರು 8 ವರ್ಷ ಇದ್ದರು. ಅವ್ರ ಕಾಲದಲ್ಲೂ ಸರ್ಕಾರ ಬಂತಲ್ಲ, ಅವರು ಅಧಿಕಾರಕ್ಕೆ ತಂದ್ರಲ್ಲ, ಅವ್ರನ್ನೂ ಕೂಡ ಪರಿಗಣಿಸ್ಬೇಕಲ್ಲ. ದಲಿತರು ಅಂತಕ್ಕಂಥದ್ದು ಒಂದೇ ಕಾರಣದಿಂದ ಪರಿಗಣಿಸಬೇಕು ಅಂತ ಅಲ್ಲ. 2013 ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರ್ತಕ್ಕಂಥದ್ದಕ್ಕೆ ಅವರ ಒಂದು ದೊಡ್ಡ ಶ್ರಮ ಇದೆ. ಅಂದರೆ ಒಬ್ಬರಿಂದಲೇ ಅಧಿಕಾರಕ್ಕೆ ಬಂತು ಅಂತಕ್ಕಂಥದ್ದು ನಾನು ವರಿಷ್ಠರು ತೀರ್ಮಾನ ಮಾಡ್ತಾರೆ. ಅದೆಲ್ಲದಕ್ಕೂ ಇಟ್ ಇಸ್ ಅನ್ ಇಂಟರ್ನಲ್ ಪಾರ್ಟಿ ಮ್ಯಾಟರ್ ಆಫ್ ದಿ ಪಾರ್ಟಿ ಆಂತರಿಕವಾದಂಥ ವಿಚಾರ. ನೋಡಿ, ಕೌಂಟ್ರು ಇನ್ನೊಂದು ಅನ್ನೋ ಪ್ರಶ್ನೆ ಇಲ್ಲ. ಆ ವಿಚಾರ ಪ್ರಸ್ತಾಪ ಆದಾಗ ಮಾತ್ರ ಅವೆಲ್ಲ ಪರಿಗಣನೆ ಬರ್ತದೆ. ನಾಳೆ CLP ಇದೆ, ನೋಡೋಣ ಏನು ಚರ್ಚೆ ಆಗ್ತದೆ. ಎಲ್ಲೂ ಬಣ ಇಲ್ಲ, ಒಂದೇ ಬಣ ಇರ್ತದೆ. ಅದು ಕಾಂಗ್ರೆಸ್ ಬಣ ಅಷ್ಟೇ ಬಿಟ್ಟರೆ ಬೇರೆ ಯಾವ ಬಣನೂ ಇಲ್ಲ. ಈಗಾಗಲೇ ರಾಜ್ಯದವರಲ್ಲ, AICCದವರೇ ನಮ್ಮನ್ನ ನಿರ್ಬಂಧನೆ ಹಾಕಿದ್ದಾರೆ. ಆ ಅಧಿಕಾರ ವ್ಯಾಪ್ತಿ ನಮಗಿಲ್ಲ. ಸೀನಿಯರ್ಸು ಜೂನಿಯರ್ಸು ಪಕ್ಷದ ಮುಂದೆ ಯಾರೂ ದೊಡ್ಡವರಲ್ಲ. ಪಕ್ಷ ಏನು ಹೇಳ್ತದೆ ಅದಕ್ಕೆ ತಿಳಿವಾಗ್ತೀವಿ ಅಷ್ಟೇ. ನೋಡಿ ನಾನು ಪಕ್ಷ ಏನು ಮಾಡ್ತದೆ ಅದರ ಜೊತೆ ಇರ್ತೀನಿ. ಪಕ್ಷ ಏನು ಮಾಡ್ತದೆ ಅದರ ಜೊತೆ ಇರ್ತೀನಿ. ನಾನು ಅದ್ರ ಬಗ್ಗೆನೂ ಏನು ಹೇಳಲಿಕ್ಕಾಗೋದಿಲ್ಲ. ನಮ್ಮ ಪಕ್ಷ ಶಿಸ್ತಿನ ಪಕ್ಷ. ಹೈಕಮಾಂಡ್ಗೆ ಎಲ್ಲರೂ ತಲೆಬಾಗ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇವರು ಅವ್ರ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿದರೆ, ಅವ್ರು ಇವ್ರ ಮನೆಗೆ ಬಂದು ಬ್ರೇಕ್ಫಾಸ್ಟ್ ಮಾಡಿದ್ದಾರೆ. ತಾವೆಲ್ಲ ಮಾಧ್ಯಮದಲ್ಲಿ ತೋರಿಸಿದ್ರ ಏನೇನು ಬ್ರೇಕ್ಫಾಸ್ಟ್ ಮಾಡಿದ್ದಾರೆ ಅನ್ನೋದನ್ನ ತೋರಿಸಿದ್ರ. ಇಬ್ಬರು ಹೇಳಿದ ಒಂದೇ ಸ್ಟೇಟ್ಮೆಂಟು, ಹೈಕಮಾಂಡ್ ಹೇಳಿದ್ನ ನಾವು ಪಾಲಿಸ್ತೀವಿ ಅಂತ. ಸೊ ಬೇರೆಯವರ ಸ್ಟೇಟ್ಮೆಂಟ್ಗೆ ಅಷ್ಟೊಂದು ಇದಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಯತೀಂದ್ರ ಹೇಳಿಕೆ ಬೆನ್ನಲ್ಲೇ DK ಶಿವಕುಮಾರ್ ಬಣ ತಿರುಗಿ ಬಿದ್ದಿದೆ. ಯತೀಂದ್ರ ಹೇಳಿರೋ ಬಗ್ಗೆ ನನಗೆ ಗೊತ್ತಿಲ್ಲ, ಜನವರಿ 2ರಂದು ಈ ಬಗ್ಗೆ ಮಾತನಾಡ್ತೀವಿ ಅಂತ ಶಾಸಕ ಬಸವರಾಜ್ ಶಿವಗಂಗಾ ಹೇಳಿದ್ದಾರೆ. ಇತ್ತ ಶಾಸಕ ಬಾಲಕೃಷ್ಣ ಮಾತನಾಡಿ, ಯತೀಂದ್ರ ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ, ಎಲ್ಲವನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ರು. ಇದೇ ವಿಚಾರವಾಗಿ ಇಕ್ಬಾಲ್ ಹುಸೇನ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜನವರಿ ಮಾತಾಡ್ತೀನಿ, 100% ಮಾತಾಡ್ತೀನಿ. ಯಾಕಂದರೆ ಮಾತು ಕೊಟ್ಬಿಡಿ ನಿಮಗೆ, ಡಿಸೆಂಬರ್ ಮುಗಿಲಿ ಮಾತಾಡ್ತೀನಿ. ಜನವರಿ ಒಂದು ಮೊದಲನೇ ದಿನನೇ ಕಾಂಟ್ರವರ್ಸಿ ಬೇಡ. ಜನವರಿ 1 ಬಿಟ್ಟರೆ 2ನೇ ತಾರೀಕು ಬರ್ರಿ, ಒಂದು ಮಾತಾಡೋದು. ಅದನ್ನೆಲ್ಲ 2ನೇ ತಾರೀಕು ನಿಮಗೆ ಉತ್ತರ ಕೊಡ್ತೀನಿ, 100% ಕೊಡ್ತೀನಿ. ಯಾಕೆಂದರೆ ಇಟ್ ಆ್ಯಂಡ್ ರನ್ ಕೇಸ್ ಇಲ್ಲ ನಮ್ಮದು. ಮಾತಾಡೋದು ನಾನು ಈಗ CM ಆಗ್ತೀನಿ ಅಂತ ಹೇಳ್ಬೇಕು ಅಂದರೆ ಆ ಸಂದರ್ಭ ಬರಬೇಕು. ಸಂದರ್ಭ ಬಂದಾಗ ಹೇಳಿದ್ರೆ ಅದಕ್ಕೊಂದು ತೂಕ ಇರ್ತದೆ. ಸುಮ್ಮನೆ ಈಗ 100 ನಾನು CM ಹಾಕಿ ನಾನು ಆಗ್ಬೋದು. ಜೀವನದಾಗ ಯಾರು ಆಗಲ್ಲ, ಯಾರನ್ನ ಬರೋದು ಏನಿದೆ ಗೊತ್ತಿಲ್ಲ.
ಸಂದರ್ಭ ಬಂದಾಗ ಆಗ್ತೀವಿ, ಸಂದರ್ಭ ಬರ್ದೇನೆ ಹೇಳೋದಕ್ಕೆ ಅವಶ್ಯಕತೆ ಇಲ್ಲ. ಸರ್, ಸಿದ್ದರಾಮಯ್ಯನವರು 5 ವರ್ಷಗಳ ಕಾಲ ಸಿಎಂ ಆಗಿರ್ತಾರೆ ಅಂತ ಹೇಳಿಕೆ ಇವತ್ತು ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಆಯ್ತು, ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರ ಗೊತ್ತಿಲ್ಲ. ಹೈಕಮಾಂಡ್ ತೀರ್ಮಾನ ತಗೊಂತದ ವಿಚಾರವಾಗಿ ಆ ತೀರ್ಮಾನ ಹೈಕಮಾಂಡ್ ತಗೊಂತದ, ನಾವಾಗ್ಲಿ ಯತೀಂದ್ರ ಅವರಾಗ್ಲಿ ತೀರ್ಮಾನ ತಗೊಳ್ತಕ್ಕಂಥದ್ದಲ್ಲ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗುವಂತ ಕಾಲ ಸನ್ನಿಹಿತ ಇಲ್ವಾ ಅಂತ ಅನ್ಸುತ್ತಾ? ಅದೆಲ್ಲ ನಾವು ತೀರ್ಮಾನ ಮಾಡಕ್ಕಾಗಲ್ಲ ಬಿಡಿ, ಅದೆಲ್ಲ ಹೈಕಮಾಂಡ್ ತೀರ್ಮಾನ. ನಾನಾಗ್ಲಿ ಬೇರೆಯವರಾಗ್ಲಿ ಯಾರು ಮಾತಾಡ್ತಾ ಇದ್ದಾರೆ ಅವರನ್ನ ನಾನು ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊಳ್ತೀನಿ. ಇಂಥ ಸಂದರ್ಭದಲ್ಲಿ ಯಾರು ಇಂಥ ಹೇಳಿಕೆಗಳನ್ನು ಕೊಡಬೇಡದು. ವರಿಷ್ಠರು ತೀರ್ಮಾನ ಮಾಡ್ತಾ ಇದ್ದಾರೆ. ವರಿಷ್ಠರ ಬಗ್ಗೆ ಗೌರವವನ್ನು ಇಟ್ಟು ವರಿಷ್ಠರ ಮಾತು ಬಗ್ಗೆ, ವರಿಷ್ಠರ ಶಿಸ್ತನ ಬಗ್ಗೆ ಗಮನ ಹರಿಸಿ. ವರಿಷ್ಠರಿಗಾಗಲೇ ತೀರ್ಮಾನ ಮಾಡಲಿಕ್ಕೆ ಅವರೆಲ್ಲರೂ ಒಪ್ಕೊಂಡಿದ್ದಾರೆ, ತೀರ್ಮಾನ ಮಾಡ್ತಾರೆ. ಸುಮ್ಮನೆ ವಿನಾಕಾರಣ ಹೇಳಿಕೆ ಕೊಟ್ಟು, ನಾನು ಈಗಾಗಲೇ ಹೇಳಿದ್ದೀನಿ, ಎಲ್ಲದಕ್ಕೂ ಪಕ್ಷಕ್ಕೆ ಹಾನಿ ಮಾಡುವಂತ ಹೇಳಿಕೆ ಇವೆಲ್ಲನೂ ಕೂಡ ಯಾರೇ ಆಗಲಿ ಇದ್ದ ಹೇಳಿಕೆಗಳನ್ನು ಕೊಡಬೇಡದು ಅಂತ ಹೇಳಿ ನಾನು ಮಾಧ್ಯಮದ ಮುಖಾಂತರ ಹೇಳ್ತೀನಿ. ಆಗ್ತಾರೆ, ಹೀಗೆ ಆಗ್ತಾರೆ. ಜನವರಿ 6ಕ್ಕೆ 9ಕ್ಕೆ ಕಾದ್ ನೋಡಿ. ಸಿಎಂ ಆಗಿ 5 ವರ್ಷ ಸಿದ್ದರಾಮಯ್ಯ ಮುಂದುವರಿತಾರೆ ಎಂಬ ಯತೀಂದ್ರ ಹೇಳಿಕೆಗೆ ವಿಜಯಪುರದಲ್ಲಿ ಯತ್ನಾಳ್ ಪ್ರತಿಕ್ರಿಯಿಸಿದ್ದಾರೆ. ಸಿಎಂ ಮಗ ಹೇಳಿದ್ದಾರೆ ಅಂದ್ರೆ ಅದು ಅಧಿಕೃತ, ಹಾಗಾದ್ರೆ ಯುದ್ಧ ಮುಂದುವರಿದಿದೆ ಎಂದಾಯಿತು. ಅಧಿವೇಶನದಲ್ಲಿ ಇಡ್ಲಿ ತಿಂತಾರೋ ಅಥವಾ ದೋಸೆ ತಿಂತಾರೋ, ಒಬ್ಬರ ಕಪಾಳಕ್ಕೆ ಒಬ್ಬರು ಹೊಡಿತಾರೋ ನೋಡಬೇಕು ಅಂತ ವ್ಯಂಗ್ಯವಾಡಿದ್ದಾರೆ. ಮಗ ಹೇಳ್ತಾನಂದ್ರೆ ಅಧಿಕೃತ ಅಂದ್ರೆ ಯುದ್ಧ ಮುಂದುವರೆದ ಭಾಗ ಇದೆ ಅಂತ ಒಪ್ಕೊಂಡಂಗೆ ಆಯ್ತು. ಸಕ್ಕರೆ ಕಾರ್ಖಾನೆದವರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ, ಅವ್ರ ಸಮಸ್ಯೆ ಹೇಳಕ್ಕೆ ಅವ್ರ ಟೈಮ್ ಇಲ್ಲ. ಯಾವುದೂ ಡೆವಲಪ್ಮೆಂಟ್ ಮೀಟಿಂಗೇ ಇಲ್ಲ. ಬರೀ ಮುಂಜಾನೆ ಹೇಳೋಣ ಆ MLA ಕರಿ, ನನ್ನ ಜೊತೆಗಿರಪ್ಪ, ಈ MLA ಕರಿ, ನಿನಗೆ 50 ಕೋಟಿ ಕೊಡ್ತೀನಿ, 100 ಕೋಟಿ ಕೊಡ್ತೀನಿ ಅಂತ ಹೇಳ್ತಾರೆ. ಆದರೆ ಆಡಳಿತ ಅನ್ನೋದೇ ಕುಸಿದೋಗೈತೆ. ಅಧಿಕಾರಿಗಳು ಏನಾಗಿದೆ, ಭ್ರಷ್ಟ ಸರ್ಕಾರ ಇರೋದನ್ನ ಆಫೀಸರ್ ಅಂಜಲಾಗ್ಯಾರ. ರೊಕ್ಕ ಕೊಟ್ಟೆ ಬಂದಿರ್ತಾರೆ, ರೊಕ್ಕ ಕೊಟ್ಟು ಬಂದು ಆಫೀಸರ್ಗೆ ನೀವು ಹೋಗಿ ಕೆಲಸ ಮಾಡಂದ್ರೆ ಯಾಕ್ರಿ ನಾವು ನಿಮ್ಗೆ 50 ಲಕ್ಷ ರೂಪಾಯಿ ಕೊಟ್ಟು ಬಂದೀವಿ, ನಾ ಹಂಗೆ ಟೆಂಡರ್ ನಡೆದಂಗೆ ನಡೆದವ್ರು ಅಧಿಕಾರಿಗಳಿಗೆ. ಈಗ ರಾಜಕೀಯ ಸುದ್ದಿಗಳನ್ನು ನೋಡೋಣ. ಬೆಳಗಾವಿಯಲ್ಲಿ ವಿಧಾನಸಭೆ ಕಲಾಪದ ಮೊದಲ ದಿನವಾದ ಇವತ್ತು ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಲಾಯಿತು. ಬಳಿಕ ಕಲಾಪವನ್ನು ನಾಳೆಗೆ ಮುಂದೂಡಲಾಗಿದೆ. ನಾಳೆ ಬೆಳಗ್ಗೆ 10 ಗಂಟೆಗೆ ವಿಧಾನಸಭೆ ಕಲಾಪ ಆರಂಭವಾಗಲಿದ್ದು, ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಯುವ ನಿರೀಕ್ಷೆ ಇದೆ. ಇಂದು ಕಲಾಪದಲ್ಲಿ ಶಾಸಕ HY ಮೇಟಿ, ಸಾಲುಮರದ ತಿಮ್ಮಕ್ಕ, ಮಾಜಿ ಶಾಸಕ RB ದೇವರಾಜ್ ಸೇರಿದಂತೆ ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಲಾಯಿತು. ಬೆಳಗಾವಿ ಅಧಿವೇಶನದ ಕುರಿತು ಮಾತನಾಡಿದ ವಿಪಕ್ಷ ನಾಯಕ ಅಶೋಕ್, ಕಳೆದ 2 ವರ್ಷದಿಂದ ಅಭಿವೃದ್ಧಿ ಚರ್ಚೆ ಆಗ್ತಿಲ್ಲ. ಉತ್ತರ ಕರ್ನಾಟಕ ಬಿಟ್ಟು ಇಲ್ಲಿ ಬಿಲ್ ಪಾಸ್ ಮಾಡೋಕೆ ಅಧಿವೇಶನ ಮಾಡ್ತಿದ್ದಾರೆ, ಕಾಟಾಚಾರಕ್ಕೆ ಅಧಿವೇಶನ ಮಾಡ್ತಿದ್ದಾರೆ. ಇದರ ವಿರುದ್ಧ ನಾವು ನಾಳೆ ಹೋರಾಟ ಮಾಡ್ತೇವೆ. ಕಬ್ಬು ಬೆಳೆಗಾರರ ಸಮಸ್ಯೆ ಸೇರಿದಂತೆ ಎಲ್ಲಾ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ವಿಜಯೇಂದ್ರ, ಸಿಟಿ ರವಿ, ಭೋಜೇಗೌಡ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಸಭಾ ಅಧಿವೇಶನ ಬೆಳಗಾವಿದೇನಿದೆ, ಒಡೆದೋದಂಥ ಆಡಳಿತ ಪಕ್ಷವನ್ನು ನಾವು ನೋಡ್ತಾ ಇದ್ದೀವಿ. ಅದರಿಂದ ನಾವು ರೈತರಿಗೆ ಅನ್ಯಾಯ ಆಗ್ತಾ ಇದೆ, ರೈತರ ವಿಚಾರಗಳನ್ನು ಇಟ್ಕೊಂಡು ನಾವು ಹೋರಾಟವನ್ನು ಮಾಡ್ತೀವಿ. ಈಗಾಗಲೇ ಬೆಳಗ್ಗೆ ನಾನು ನಿಲುವಳಿ ಸೂಚನೆಯನ್ನು ಕೊಟ್ಟಿದ್ದೀನಿ. ಉತ್ತರ ಕರ್ನಾಟಕದ ಬಗ್ಗೆನೇ ಚರ್ಚೆ ಆಗಬೇಕು, ಕೊನೆಯಲ್ಲಿ ತಗೊಂಡೋಗಿ ಕಾಟಾಚಾರಕ್ಕೆ ಮಾಡಬಾರ್ದು. ಕಳೆದ ಬಾರಿ ನೀವೇನೇನು ಹೇಳಿದ್ರಿ, ಉತ್ತರ ಕರ್ನಾಟಕಕ್ಕೆ ನಾನು ಅನುದಾನಗಳನ್ನು ಕೊಡ್ತೀನಿ, ಕೈಗಾರಿಕೆಗಳನ್ನು ತರ್ತೀನಿ, ಅವ್ಯಾಕೆ ಮಾಡಿಲ್ಲ, ಈ ಎಲ್ಲ ಪ್ರಶ್ನೆಗಳನ್ನು ನಾನು ಕೇಳ್ತೇನೆ. ಕಬ್ಬು ಬೆಳೆಗಾರರು, ಮೆಕ್ಕೆಜೋಳ ಬೆಳೀತಕ್ಕಂಥ ರೈತರು, ಭತ್ತ, ತೊಗರಿ, ಈ ರಾಜ್ಯ ಸರ್ಕಾರದ ಒಂದು ನಿರ್ಲಕ್ಷ್ಯದ ಕಾರಣದಿಂದಾಗಿ ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ. ನೇಕಾರರ ಸಮಸ್ಯೆಗಳಿರ್ಬೋದು, ರಾಜ್ಯದ ಅಭಿವೃದ್ಧಿಯ ವಿಚಾರ, ಎಲ್ಲ ವಿಚಾರಗಳನ್ನು ಅಧಿವೇಶನದಲ್ಲಿ ಚರ್ಚೆ ಆಗಬೇಕಾಗಿದೆ. ಜೊತೆಗೆ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳು, ಈ ವಿಚಾರದಲ್ಲೂ ಕೂಡ ಚರ್ಚೆನ ಮಾಡೋರಿದ್ದಾರೆ. ತಮ್ಮ ವೈಫಲ್ಯಗಳನ್ನು ಮುಚ್ಚ ರಾಜ್ಯದ ಉದ್ದಗಲಕ್ಕೆ ಹೋರಾಟ ಮಾಡಿದ್ದೇವೆ. ನಾಳೆ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಪ್ರತಿಭಟನೆಯ ಪೂರ್ವ ಸಿದ್ಧತೆಯನ್ನ ಬಿಜೆಪಿ ನಾಯಕರು ಪರಿಶೀಲನೆ ಮಾಡಿದ್ರು. ಮಾಲಿನಿ ಸಿಟಿ ಮೈದಾನಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ, ವಿಪಕ್ಷ ನಾಯಕ ಅಶೋಕ್, ಪರಿಷತ್ ಸದಸ್ಯ ಸಿಟಿ ರವಿ ಭೇಟಿ ನೀಡಿ ಪರಿಶೀಲನೆ ಮಾಡಿಸಿದರು. ನಾಳೆ ಪ್ರತಿಭಟನೆ, ಪಾದಯಾತ್ರೆ ಬಳಿಕ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕೋಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ.
ಪರಿಷತ್ನಲ್ಲಿ ಇಂದು ಸಿಎ ಸೈಟ್ ಗುತ್ತಿಗೆ ನೀಡುವ ಕುರಿತು ಗಮನ ಸೆಳೆಯುವ ಸೂಚನೆಯ ಮೇಲೆ ಚರ್ಚೆ ನಡೆದಿತ್ತು. ಗುತ್ತಿಗೆ ನಿಯಮವನ್ನ ತೆಗೆದುಹಾಕಿ ಅಂತ ಬಿಜೆಪಿ ಸದಸ್ಯ ಅರುಣ್ ಪ್ರಶ್ನಿಸಿದ್ರು. ಅರುಣ್ ಪ್ರಶ್ನೆಗೆ ಪಕ್ಷಾತೀತವಾಗಿ ಸದಸ್ಯರು ಧ್ವನಿಗೂಡಿಸಿದ್ರು. ಬಳಿಕ ಈ ಬಗ್ಗೆ ಉತ್ತರ ನೀಡಿದ ಸಚಿವ ಭೈರತಿ ಸುರೇಶ್, ಗುತ್ತಿಗೆ ಕೊಡುವ ನಿಯಮ ತೆಗೆಯುವುದಕ್ಕೆ ಸಾಧ್ಯವಿಲ್ಲ. ಗುತ್ತಿಗೆ ರಿನಿವಲ್ ಮಾಡುವಂತಹ ಕೆಲಸವನ್ನು ಪೆಂಡಿಂಗ್ ಉಳಿಸಿಲ್ಲ. ಸೈಟ್ ಮಂಜೂರು ಮಾಡಿದ 3 ವರ್ಷಗಳಲ್ಲಿ ಕಟ್ಟಡ ಕಟ್ಟಬೇಕು ಎಂಬ ನಿಯಮದ ಬದಲಾವಣೆ ಮಾಡಲಾಗುವುದು ಅಂದ್ರು. ನಮ್ಮ ಸಮಸ್ಯೆ ಅಲ್ಲ ಸಭಾಧ್ಯಕ್ಷ, ಯಾವ ಸಂಘ ಸಂಸ್ಥೆಗಳು ತಗೊಂಡಿದ್ದಾವೆ ಯಾವುದೇ ಸಮುದಾಯಕ್ಕೆ ಸೇರಿಲ್ಲ ಸಭಾಧ್ಯಕ್ಷ, ಅದನ್ನು ನಾವು ಏನು ಮಾಡಕ್ಕೆ ಬರಲ್ಲ ಸಭಾಧ್ಯಕ್ಷ. ಪ್ರಾಧಿಕಾರಗಳು ನಡಿಬೇಕಲ್ಲ ಸಭಾಧ್ಯಕ್ಷ, ಮತ್ತು ಪ್ರಾಧಿಕಾರಗಳಿಗೆ ಅವ್ರು ಕೊಡುವಂಥ ಅನುಕೂಲಗಳಿಗೆ ಎಲ್ಲ ನಮ್ಮದು ಖರ್ಚಾಗಿರ್ತದೆ ದುಡ್ಡು, ರೋಡು ನೀರು ತಾರು ಎಲ್ಲ ನಾವು ಅವ್ರಿಗೆ ಫೆಸಿಲಿಟೀಸ್ ಕೊಡುವಂಥದ್ದು, ಈ ಲೀಸ್ ಅಮೌಂಟು ಸಂಬಳ ಕೊಡೋಕ್ಕೆ ದುಡ್ಡು ಇಲ್ದಿರಾಗ್ತದೆ ಸಭಾಧ್ಯಕ್ಷ. ಮತ್ತು ಯಾವುದೇ ಪ್ರಾಧಿಕಾರಗಳು ಸಭಾಧ್ಯಕ್ಷ ಇದೇನು ನಮ್ಮದು ಲಾಭದಾಯಕ ಸಂಸ್ಥೆ ಅಲ್ಲ ಸಭಾಧ್ಯಕ್ಷ. ಅಟ್ಲೀಸ್ಟು ಅಲ್ಲಿ ಕೆಲಸ ಮಾಡೋರಿಗೆ ಸಂಬಳ